ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡೋರಿಗೆ ಕೋಟಿ ನಮಸ್ಕಾರ. ಬರ್ರಿ ಇವತ್ತು ನಾನು ನಿಮಗೆ ಯಾವ ಥರ ಪ್ಲೇಸ್ ತೋರಿಸ್ತೀನಿ ನೋಡಿ. ಯಾರು ಪ್ರಕೃತಿ ಪ್ರಿಯರಿರ್ತೀರಿ ಅವರೆಲ್ಲ ನಿಮ್ಮ ಈ ವಿಡಿಯೋ ನೋಡಿ ತುಂಬಾ ಕಳೆದೋಗ್ತೀರಾ. ನೀವು ಬನ್ನಿ ಚಾರ್ಮುಡಿ ಘಾಟಿಯಲ್ಲಿ. ನಾವಿವತ್ತು ಚಾರ್ಮುಡಿ ಘಾಟಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಆ ವಿಡಿಯೋ ನಿಮಗೆ ಕಾರಲ್ಲೇ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಇದು ಮಿನಿ ಕಾಶ್ಮೀರ ಕಣ್ರಿ. ಸ್ವರ್ಗ ಇದ್ದಂಗಿದೆ. ತುಂಬಾ ಸೂಪರ್ವಾದ ಪ್ಲೇಸು. ಯಾರ್ಯಾರು ಬೇಲೂರು, ಹಳೇಬೀಡು ಮತ್ತು ಮೂಡಿಗೆರೆಯಿಂದ ಚಾರ್ಮುಡಿ ಘಾಟ್ ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತೀರಿ ಅವ್ರಿಗಂತೂ ಈ ರೋಡು ಸರ್ವೇ ಸಾಮಾನ್ಯಕ್ಕೆ ಸಿಗುತ್ತೆ. ಅದರಲ್ಲೂ ಯಾರು ಚಾರಣಿ ಪ್ರಿಯರಾಗಿರ್ತಾರೆ ಮತ್ತು ಯಾರು ಪ್ರಕೃತಿ ಪ್ರಿಯರಾಗಿರ್ತಾರೆ ಅವ್ರಿಗೆ ಹೇಳು ಮಾಡಿಸಿದ ಜಾಗ ಕಣ್ರಿ ಇದು. ತುಂಬಾ ಸುಂದರವಾದ ಸ್ಥಳ. ಬನ್ನಿ ಎಲ್ಲ ಕಡೆ ತೋರಿಸ್ತೀನಿ. ನಾನು ಕಾರಲ್ಲಿ ಹೋಗ್ತಾಯಿದ್ದೀನಿ. ಕಾರಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ನಿಲ್ಸೋಕ್ಕಾಗಲ್ಲ, ಏಕೆಂದರೆ ಇಲ್ಲಿ ನಿಲ್ಸೋಂಗಿಲ್ಲ, ನಿಲ್ಲಿಸ್ಬಾರ್ದು ಅಂತ ಪೊಲೀಸವರು ಹೇಳಿದ್ದಾರೆ. ಅಲ್ಲಿ ಜಾಗ ಬೇರೆ ಸಣ್ಣದಿದೆ. ಒಂದು ಕಾರ್ ಪಾರ್ಕಿಂಗ್ ಮಾಡಿ ಇನ್ನೊಂದು ಕಾರ್ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಕಾರ್ ನಿಲ್ಲಿಸ್ತಾ ಇಲ್ಲ. ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ಕೊಂಡು ಮಿಕ್ಕಿದ ಕಡೆ ನಿಲ್ಸೋಕ್ಕಾಗ್ತಲ್ಲ ಹೋಗ್ತಾಯಿದ್ದೀವಿ. ನೋಡಿ ಯಾವ ಥರ ಇದೆ ಪ್ಲೇಸು. ನೀವು ಈ ವಿಡಿಯೋ ನೋಡಿ, ಈ ವಿಡಿಯೋ ನೋಡಾದ್ಮೇಲಾದರೂ ನೀವು ಬಂದೇ ಬರ್ತೀರ 100% ಈ ಪ್ಲೇಸ್, ಈ ಜಾಗಕ್ಕೆ. ನನಗಂತೂ ಪ್ರಕೃತಿ ಬಗ್ಗೆ ತುಂಬಾ ಆಸೆ. ನನಗಂತೂ ಈ ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಅಂದರೆ ನನಗೆ ಹೋಗ್ಬೇಕು ಅಂದರೆ ತುಂಬಾ ಇಷ್ಟ. ನೋಡಿರಿ ಯಾವ ಥರ ಇದೆ ಶೂಟಿಂಗ್ ಪ್ಲೇಸ್. ಎಲ್ಲ ಶೂಟಿಂಗ್ ಮಾಡೋದೆಲ್ಲ ಮಾಡ್ತಾರೆ ಇಲ್ಲಿ. ಎಷ್ಟೊಂದು ಫಿಲಿಮ್ಗಳು ಶೂಟಿಂಗ್ ಮಾಡ್ತಾರೆ. ಯಾವ ಥರ ಇದೆ ಪ್ಲೇಸು. ನೀವಂತೂ ತುಂಬಾ ಕಳೆದೊಯ್ತೀರ ನೀವು. ದಯವಿಟ್ಟು 10 ಸಲ ಹೇಳ್ತೀನಿ ನೋಡಿ, ಇದು ಕರ್ನಾಟಕದ ಕಾಶ್ಮೀರ ಮತ್ತು ಸ್ವರ್ಗ ಕಣ್ರಿ. ಈ ಪ್ಲೇಸ್ ಮಾತ್ರ ಸೂಪರಾಗಿದೆ ರೀ. ಯಾವ ಥರ ಇದೆ ಅಂದರೆ ನೋಡಿ. ಒಂದು 6 ನಿಮಿಷ ಇದೆ ವಿಡಿಯೋ. ನಾನು 6 ನಿಮಿಷ ವಿಡಿಯೋ ನೋಡಿ ನೀವು. 6 ನಿಮಿಷ ಫುಲ್ಲು ಕಾರಲ್ಲೇ ಮಾಡಿದ್ದೀನಿ. ನೋಡಿ ಎಷ್ಟಾಗುತ್ತೆ ಅಷ್ಟು ನೋಡಿ. ನೋಡಿ ಈ ಥರ ಇದೆ ಪ್ಲೇಸ್ ನೋಡಿ. ನೋಡಿ ನೋಡಿ ಯಾವ ಥರ ಇದೆ ನೋಡಿ. ಇಂತೂ ಅಣ್ಣಪ್ಪ ದೇವಸ್ಥಾನ ಹತ್ರ ಬಂದೋ. ಇದು ಅಣ್ಣಪ್ಪ ದೇವಸ್ಥಾನ. ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಹೋಗ್ತಾರೆ ಎಲ್ಲರೂ. ಯಾವುದೇ ಗಾಡಿಗಳು ಬಂದರೂ ಪೂಜೆ ಮಾಡಿ ಹೋಗ್ತಾರೆ. ನಾನು ಪೂಜೆ ಮಾಡಿದ್ದೀನಿ, ಬಟ್ ವಿಡಿಯೋ ಮಾಡೋಕ್ಕೋಸ್ಕರ ಮುಂದೆ ಬಂದೀನಿ. ಅಲ್ಲಿ ಕಟ್ ಮಾಡಿ ಮುಂದೆ ಬರ್ತಾಯಿದ್ದೀನಿ ನೋಡಿ. ನೋಡಿ ಮತ್ತು ಕಮೆಂಟ್ ಮಾಡಿ ಪ್ಲೇಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಂತೂ ವಿಡಿಯೋ ಮಾಡೋಕ್ಕೆ ಮುಕ್ತವಾದ ಅವಕಾಶ ಇದೆ. ಆದರೆ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕಾರಲ್ಲೇ ವಿಡಿಯೋ ಮಾಡಿದ್ದೀನಿ. ನೀವೊಂದು ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಕರ್ನಾಟಕದ ಕಾಶ್ಮೀರ ನೋಡಿ. ಅಲ್ಲಿ ಗಾಡಿಗಳು ಹೋಗ್ತಾಯಿದೆ. ಅಲ್ಲೂ ದೇವಸ್ಥಾನ ಇದೆ. ಅಲ್ಲೇನಿದೆ ಅಂತ ಹೋಗಿ ನೋಡೋಣ. ಇಲ್ಲಿ ನಾವು ವ್ಯೂವಿಂಗ್ ಪಾಯಿಂಟ್ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಜನಗಳೆಲ್ಲ ಫೋಟೋ ತಕ್ಕಂಥವ್ರು. ಇಲ್ಲಿ ಎಲ್ಲ ತೆಗಿತಾ ಇದ್ದಾರೆ ಫೋಟೋಗಳು ಜನಗಳು. ಇಲ್ಲಂತೂ ತುಂಬಾ ಚೆನ್ನಾಗಿದೆ ಕಣ್ರಿ. ಯಪ್ಪ, ಅದರಲ್ಲೂ ಮಳೆ ಹುಯ್ಯೋ ಟೈಮಲ್ಲಿ ನೀವು ಹೋಗ್ಬೇಕು. ಹೆಂಗಿರುತ್ತೆ ಇಲ್ಲೆಲ್ಲ ಬೆಟ್ಟನೇ ಕಾಣಿಸಲ್ಲ. ತುಂಬ ಸುಂದರವಾಗಿರುತ್ತೆ. ಎಲ್ಲ ವಿಡಿಯೋ ಮಾಡ್ಕೊತವ್ರೆ, ಫೋಟೋಗಳು ತಕ್ಕಂಥವ್ರೆ. ಬಾಯ್ 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 ಎಲ್ಲ ಬಾಯ್ ಮಾಡ್ತಾವ್ರೆ. ನಾವು ಹೋಗಿದ್ದು ಜನವರಿ ಅಂದರೆ ಆಲ್ಮೋಸ್ಟ್ ಮಳೆ ಇರಲ್ಲ. ನಾವು ಮಧ್ಯಾಹ್ನ ಟೈಮ್ ಒಂದು 12 ಗಂಟೆಲಿ ಹೋಗ್ತಾಯಿದ್ದೀವಿ. ಸೊ ಈ ಥರ ವಿಡಿಯೋ ಮಾಡೋಕ್ಕೆ ಈ ಥರ ವಿಡಿಯೋ ಸಿಕ್ಕಿದೆ ನಮಗೆ. ಯಾರೋ ಊಟ ಮಾಡ್ತಾಯಿದ್ದಾರೆ ಇಲ್ಲಿ. ನಾಷ್ಟ ಮಾಡ್ತಾಯಿದ್ದಾರೆ ಇವರು. ಬಸ್ ನಿಲ್ಲಿಸ್ಕೊಂಡು ನಾಷ್ಟ ಮಾಡ್ತಾಯಿದ್ದಾರೆ.
ನಮಗೆ ಕಾರು ಓಡಿಸ್ಕೊಂಡು ಕೆಲವು ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ನೋಡಿ. ಏನಾಗಿದೆ ಎಲ್ಲ ಟ್ರಾಫಿಕ್ ಆಗಿದೆ ಎಲ್ಲ ಮುಂದೆ. ಏನಾಗಿದೆ ನೋಡಿ, ಒಬ್ಬರು ಯಾರೋ ಕಾರ್ ನಿಲ್ಲಿಸ್ಬಿಟ್ರೆ ರೋಡಲ್ಲಿ ಈ ಥರ ಟ್ರಾಫಿಕ್ ಆಗಿಬಿಡುತ್ತೆ. ಅದಕ್ಕೆ ಪೊಲೀಸರು ಹೇಳೋದು, ಯಾರು ವಾಹನಗಳನ್ನ ನಿಲುಗಡೆ ಮಾಡಬೇಡಿ ಅಂತ. ಒಬ್ರು ಯಾರೋ ವಿಡಿಯೋ ಮಾಡೋಕ್ಕೆ ಕೆಲವರಂತೂ ಎಲ್ಲೋ ಜಾಗ ಇರೋ ಕಡೆ ಹಾಕ್ಕೊಳಲ್ಲ ಕಾರುಗಳ್ನ, ಇನ್ನೆಲ್ಲ ಕಡೆ ಹಾಕೊಂಬಿಡ್ತಾರೆ. ಅದಕ್ಕೋಸ್ಕರ ಏನಾಗ್ಬಿಡುತ್ತೆ, ಯಾವುದೋ ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ಹಾಕ್ಕೊಂಬಿಟ್ರೆ ಅಲ್ಲಿ ಸಿಗಲ್ಲ. ಅದ್ರ ಮೇಲೆ ಘಾಟ್ ರಸ್ತೆಗಳು ಇವು. ಪೊಲೀಸರು ಎಷ್ಟೇ ಕೇರ್ ತೊಗೊಂಡ್ರು ಕೂಡ ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಮತ್ತು ಇನ್ನೊಂದು ಏನಂದರೆ, ಇಲ್ಲೆಲ್ಲ ಬಾಟ್ಲುಗಳು ಹೊಡೆದಿದ್ದಾರೆ ರೀ. ಅಲ್ಲೆಲ್ಲ ನಿಂತ್ಕೊಳ್ಳೋದವೆಲ್ಲ ನಾವು ವೀಡಿಯೋ ಮಾಡ್ಬೇಕಾದ್ರೆ ನಿಲ್ಸಿದ್ನಲ್ಲ, ಅಲ್ಲೆಲ್ಲ ಬಾಟ್ಲುಗಳೆಲ್ಲ ಹೊಡೆದಿರೋ ಪ್ಲಾಸ್ಟಿಕ್ಕು ತುಂಬ. ಎಷ್ಟು ಹೇಳ್ತಾರೆ ಪ್ಲಾಸ್ಟಿಕ್ಕು ಬಾಟ್ಲೆಲ್ಲ ಹಾಕ್ಬೇಡಿ ಅಂತ, ಜನ ಕೇಳಲ್ಲ. ಸೊ ಏನೋ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.